ಪ್ರತಿ ತಿಂಗಳು 3,000 ಖಾತೆಗೆ ಜಮಾ. ಹೌದು, ಮನೆಯ ಹಿರಿಯರಿಗೆ ಮೋದಿ ಸರ್ಕಾರದಿಂದ ಪ್ರತಿ ತಿಂಗಳು 3,000 ಪೆನ್ಷನ್. ಯಾರಿಗೆ ಈ ಪೆನ್ಷನ್ ಸಿಗುತ್ತೆ? ಯಾರೆಲ್ಲ ಈ ಹಣವನ್ನ ಪಡೆಯಲು ಏನನ್ನ ಮಾಡಬೇಕು? ಅದಕ್ಕಾಗಿ ನಾವು ಈ ವಿಡಿಯೋವನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ನೀವು ಈ ವಿಡಿಯೋವನ್ನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಖಾಸಗಿ ಉದ್ಯೋಗವಿಲ್ಲದಿದ್ರು ಅಥವಾ PF ಸೌಲಭ್ಯವಿಲ್ಲದಿದ್ರೂ ಸಹ ನಿಮ್ಮ ಭವಿಷ್ಯದ ಬಗ್ಗೆ ಇನ್ಮುಂದೆ ಚಿಂತಿಸಬೇಕಾಗಿಲ್ಲ. ಕೇಂದ್ರ ಸರ್ಕಾರವು ಅಸಂಘಟಿತ ವಲಯದ ಒಂದು ವಿಶೇಷ ಯೋಜನೆಯನ್ನ ಜಾರಿಗೆ ತಂದಿದೆ. ಇದರ ಮೂಲಕ 60 ವರ್ಷ ತುಂಬಿದ ನಂತರ ನಿಮಗೆ ಪ್ರತಿ ತಿಂಗಳು 3,000ಗಳ ವರೆಗೆ ಪಿಂಚಣಿ ಲಭ್ಯವಾಗಲಿದೆ. ಪ್ರಧಾನಮಂತ್ರಿ ಶ್ರಮಯೋಗಿ ಮನ್ಧನ್ ಯೋಜನೆ ಅಡಿಯಲ್ಲಿ ಸಣ್ಣ ಮೊತ್ತದ ಹೂಡಿಕೆ ಮಾಡುವ ಮೂಲಕ ಜೀವನ ಪರ್ಯಂತ ಆರ್ಥಿಕ ಭದ್ರತೆಯನ್ನ ಪಡೆದುಕೊಳ್ಳಬಹುದು. ಯಾರಿಗೆಲ್ಲ ಯೋಜನೆ ಅನ್ವಯಿಸುತ್ತೆ? ಯೋಜನೆಯು ಬೀದಿ ಬದಿ ವ್ಯಾಪಾರಿಗಳಿಗೆ, ರಿಕ್ಷಾ ಚಾಲಕರು, ಮನೆ ಕೆಲಸದವರು, ಕೃಷಿ ಕಾರ್ಮಿಕರು ಮತ್ತು ಬೀಡಿ ಕಾರ್ಮಿಕರಂತಹ ಶ್ರಮಿಕ ವರ್ಗಕ್ಕೆ ವರದಾನವಾಗಿದೆ. ತಿಂಗಳಿಗೆ 15,000ಕ್ಕಿಂತ ಕಡಿಮೆ ಆದಾಯ ಹೊಂದಿರುವಂತಹ ಯಾರು ಬೇಕಾದರೂ ಈ ಯೋಜನೆಗೆ ಸೇರಬಹುದು. ಶಾಶ್ವತ ಉದ್ಯೋಗ ಇಲ್ಲದವರಿಗೂ ಇದು ಸುರಕ್ಷಿತ ಹೂಡಿಕೆಯಾಗಿದೆ. ಜೀವನ ಪರ್ಯಂತ ಪಿಂಚಣಿ ಗ್ಯಾರಂಟಿ. ನೀವು 60 ವರ್ಷಗಳವರೆಗೆ ಸತತವಾಗಿ ಕೊಡುಗೆ ನೀಡಿದರೆ ನಂತರ ಪ್ರತಿ ತಿಂಗಳು 3,000 ನಿಮ್ಮ ಖಾತೆಗೆ ಜಮೆ ಆಗುತ್ತೆ. ಒಂದು ವೇಳೆ ಪಿಂಚಣಿದಾರರು ಮರಣವನ್ನು ಹೊಂದಿದ್ರೆ ಅವರ ಸಂಗಾತಿಗೆ ಕುಟುಂಬ ಪಿಂಚಣಿ ರೂಪದಲ್ಲಿ ಅರ್ಧದಷ್ಟು ಅಂದ್ರೆ 1,500 ಹಣ ಸಿಗಲಿದೆ. ಇದು ಕುಟುಂಬಕ್ಕೆ ದೊಡ್ಡ ಆಸರೆಯಾಗಲಿದೆ. ನೋಂದಣಿ ಮಾಡಿಕೊಳ್ಳುವುದು ಹೇಗೆ? ಈ ಯೋಜನೆಗೆ ಸೇರಲು ಆಧಾರ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆಯ ವಿವರಗಳಿದ್ರೆ ಸಾಕು. ನಿಮ್ಮ ಹತ್ತಿರದ ಸಾಮಾನ್ಯ ಸೇವಾ ಕೇಂದ್ರಗಳ ಮೂಲಕ ಸುಲಭವಾಗಿ ಅರ್ಜಿಯನ್ನ ಸಲ್ಲಿಸಬಹುದು. ಡೆಬಿಟ್ ಸೌಲಭ್ಯದ ಮೂಲಕವೇ ನಿಮ್ಮ ಖಾತೆಯಿಂದ ಹಣವನ್ನು ಕಡಿತಗೊಳ್ಳಲಿದೆ. ಎಲ್ಲಿ ಅರ್ಜಿಯನ್ನ ಸಲ್ಲಿಸಬೇಕು? ಹಳ್ಳಿಗಾಡಿನ ಜನರು ಕೂಡ CSC ಕೇಂದ್ರಗಳ ಮೂಲಕ ಅಥವಾ LIC EPFO ಕಚೇರಿಗಳಲ್ಲಿ ನೋಂದಣಿ ಮಾಡಿಕೊಳ್ಳಬಹುದು. ಗ್ರಾಮ ಮಟ್ಟದ ಉದ್ಯಮಿಗಳು ಕೂಡ ಅರ್ಜಿ ಸಲ್ಲಿಸಲು ನಿಮಗೆ ಸಹಾಯ ಮಾಡುತ್ತಾರೆ. ಆನ್ಲೈನ್ ಪೋರ್ಟಲ್ನಲ್ಲಿ ನಿಮ್ಮ ಜಿಲ್ಲೆಯ ಕೇಂದ್ರಗಳ ವಿವರ ಪಡೆಯಲು ಅವಕಾಶವಿದೆ. ಭವಿಷ್ಯದ ಉಳಿತಾಯಕ್ಕೆ ಸುವರ್ಣ ಅವಕಾಶ. ಕಡಿಮೆ ಆದಾಯದ ಕಾರ್ಮಿಕರು ವೃದ್ಧಾಪ್ಯದಲ್ಲಿ ಯಾರ ಮೇಲೂ ಅವಲಂಬಿತವಾಗದೆ ಬದುಕಲು ಇದು ಸುವರ್ಣ ಅವಕಾಶ. ಸ್ಥಿರವಾದ ಉದ್ಯೋಗವಿಲ್ಲದ ಮತ್ತು ಸಣ್ಣ ಮೊತ್ತವನ್ನು ಉಳಿಸಲು ಬಯಸುವವರಿಗೆ ಕೇಂದ್ರ ಸರ್ಕಾರದ ಈ ಯೋಜನೆ ನಿಜಕ್ಕೂ ಒಂದು ಆರ್ಥಿಕ ಗುರಾಣಿ ಇದ್ದಂತೆ.